ಈ ತಿಂಗಳಿನ ದೇವರ ವಾಕ್ಯ, ಫೋರ್ಕನ್ನು ಕೈಯಲ್ಲಿ ಇಟ್ಟುಕೊಳ್ಳಿ. ಫೋರ್ಕನ್ನು ಕೈಯಲ್ಲಿ ಇಟ್ಟುಕೊಳ್ಳಿ ಎಂಬುದಾಗಿ ನೋಡುವಾಗ, ಒಬ್ಬ ಯುವತಿಯು ಅಂತಿಮ ಹಂತದ ರೋಗದಿಂದ ಬಳಲುತ್ತಿದ್ದು, ವೈದ್ಯರು ಆಕೆಗೆ ಕೇವಲ 3 ತಿಂಗಳು ಮಾತ್ರ ಜೀವಿಸಲು ಸಾಧ್ಯವೆಂದು ಹೇಳಿದರು. ಆದ್ದರಿಂದ ಆಕೆ ತನ್ನ ಬೋಧಕರನ್ನು ಮನೆಗೆ ಕರೆಸಿಕೊಂಡು ತನ್ನ ಅಂತಿಮ ಇಚ್ಛೆಗಳ ಬಗ್ಗೆ ಮಾತನಾಡಲು ನಿರ್ಧರಿಸಿದಳು. ತನ್ನ ಅಂತಿಮ ವಿಧಿಯಲ್ಲಿ ಯಾವ ಹಾಡು ಹಾಡಬೇಕು, ಯಾವ ವಾಕ್ಯಭಾಗಗಳನ್ನು ಓದಬೇಕು ಎಂಬುದನ್ನು ವಿವರವಾಗಿ ಹೇಳಿದಳು. ಎಲ್ಲವೂ ಸಿದ್ಧವಾಗಿತ್ತು. ಹಾಗೂ ಬೋಧಕರು ಹೊರಡುವಾಗ ಆ ಯುವತಿಗೆ ಏಕಾಏಕಿ ಒಂದು ಮುಖ್ಯವಾದ ವಿಷಯ ನೆನಪಾಯಿತು. ಇನ್ನೊಂದು ವಿಷಯ ಇದೆ ಎಂದು ಉತ್ಸಾಹದಿಂದ ಕೂಗಿದಳು. ಇದು ತುಂಬಾ ಮುಖ್ಯ. ನನ್ನನ್ನು ಸಮಾಧಿ ಮಾಡುವಾಗ ನನ್ನ ಬಲಗೈಯಲ್ಲಿ ಒಂದು ಫೋರ್ಕ್ ಇಟ್ಟುಕೊಳ್ಳಬೇಕು ಎಂದು ಹೇಳಿದಳು. ಇದು ನಿಮಗೆ ಆಶ್ಚರ್ಯ ಮೂಡಿಸಬಹುದು ಅಲ್ಲವೇ? ಆ ಯುವತಿಯು ವಿವರಿಸತೊಡಗಿದಳು. ನನ್ನ ಅಜ್ಜಿ ನನಗೆ ಒಂದು ಕತೆ ಹೇಳುತ್ತಿದ್ದಳು. ಆ ಸಮಯದಿಂದ ಈ ಕತೆ ಹಾಗೂ ಅದರ ಸಂದೇಶವನ್ನು ನನ್ನ ಪ್ರೀತಿ ಪಾತ್ರರಲ್ಲಿ ಯಾರಿಗೆ ಪ್ರೋತ್ಸಾಹದ ಅಗತ್ಯತೆ ಇದೆಯೋ ಅವರೆಲ್ಲರ ಬಳಿಯಲ್ಲಿ ಹಂಚಿಕೊಳ್ಳುತ್ತಾ ಬಂದಿದ್ದೇನೆ. ನಾನು ಚರ್ಚ್ ಸಮಾರಂಭಗಳಿಗೆ, ಊಟದ ಕೂಟಗಳಿಗೆ ಹೋಗುತ್ತಿದ್ದಾಗ, ಮುಖ್ಯವಾದ ಊಟ ಮುಗಿದ ನಂತರ ಪಾತ್ರೆಗಳನ್ನು ತೆಗೆದುಹಾಕುವಾಗ ಯಾರಾದರೂ ಫೋರ್ಕನ್ನು ಕೈಯಲ್ಲಿ ಇಟ್ಟುಕೊಳ್ಳಿ ಎಂದು ಹೇಳುತ್ತಿದ್ದರು. ಅದು ನನಗೆ ಅತ್ಯಂತ ಇಷ್ಟದ ಕ್ಷಣವಾಗಿತ್ತು. ಕಾರಣ, ಸವಿಯುವುದಕ್ಕೆ ಚಾಕ್ಲೇಟ್, ಕೇಕ್ ಅಥವಾ ಆಪಲ್ ಪೈನ ಹಾಗೆ ಇನ್ನೂ ಉತ್ತಮವಾದದ್ದು ಬರಲಿದೆ ಎಂದು ತಿಳಿಯುತ್ತಿತ್ತು. ಅಂದರೆ ಏನೋ ಅದ್ಭುತವಾದ ಹಾಗೂ ಅರ್ಥಪೂರ್ಣವಾದದ್ದು ಮುಂದೆ ಬರುತ್ತಿದೆ ಎಂದು ತಿಳಿದಿತ್ತು. ಹಾಗಾಗಿ ಜನರು ನನ್ನ ಕೈಯಲ್ಲಿ ಫೋರ್ಕ್ ಹಿಡಿದು ಆ ಪೆಟ್ಟಿಗೆಯಲ್ಲಿ ನನ್ನನ್ನು ನೋಡಬೇಕೆಂದು ನಾನು ಬಯಸುತ್ತೇನೆ ಮತ್ತು ಫೋರ್ಕ್ನಲ್ಲಿ ಏನಿದೆ ಎಂದು ಅವರು ಆಶ್ಚರ್ಯಪಡಬೇಕೆಂದು ನಾನು ಬಯಸುತ್ತೇನೆ. ಆಗ ನೀವು ಅವರೆಲ್ಲರಿಗೆ ಉತ್ತಮವಾದದ್ದು ಇನ್ನೂ ಬರಬೇಕಾಗಿದೆ, ಹಾಗಾಗಿ ಫೋರ್ಕನ್ನು ಕೈಯಲ್ಲಿ ಇಟ್ಟುಕೊಳ್ಳಿ ಎಂದು ಹೇಳಬೇಕೆಂದು ಬಯಸುತ್ತೇನೆ ಎಂದು ಹೇಳಿದರು. ಬೋಧಕರು ಇದನ್ನು ಕೇಳಿ ಕಣ್ಣಲ್ಲಿ ಆನಂದ ಬಾಷ್ಪದೊಡನೆ ಆಕೆಯನ್ನು ಅಪ್ಪಿ ಅಲ್ಲಿಂದ ಹೊರಟರು. ಆ ಯುವತಿಗೆ ತನಗಿಂತ ಪರಲೋಕದ ಬಗ್ಗೆ ಉತ್ತಮವಾದ ತಿಳುವಳಿಕೆ ಇದೆ ಎಂದು ಅರಿತರು. ಉತ್ತಮವಾದದ್ದು ಇನ್ನೂ ಬರಬೇಕಾಗಿದೆ ಎಂದು ಆಕೆಗೆ ತಿಳಿದಿತ್ತು. ಅಂತ್ಯಕ್ರಿಯೆಯ ದಿನ ಜನರು ಆ ಯುವತಿಯ ಪೆಟ್ಟಿಗೆಯ ಬಳಿ ಹಾದು ಹೋಗುವಾಗ ಆಕೆ ಧರಿಸಿದ್ದ ಸುಂದರ ಉಡುಪು ಮತ್ತು ಆಕೆಯ ಬಲಗೈಯಲ್ಲಿ ಇರುವ ಫೋರ್ಕನ್ನು ನೋಡಿದರು. ಪದೇ ಪದೇ ಆ ಫೋರ್ಕ್ನಲ್ಲಿ ಏನಿದೆ ಎಂಬ ಪ್ರಶ್ನೆ ಜನರಿಂದ ಕೇಳಿಬರುವಾಗ ಬೋಧಕರು ಪದೇ ಪದೇ ಮುಗುಳ್ನಗುತ್ತಿದ್ದರು. ಅವರು ಸಂದೇಶವನ್ನು ನೀಡುವಾಗ ಸಾಯುವ ಮುನ್ನ ಆ ಯುವತಿಯೊಂದಿಗಿನ ಮಾತುಕತೆಯನ್ನು ವಿವರಿಸಿದರು ಹಾಗೂ ಫೋರ್ಕ್ನ ಅರ್ಥವನ್ನು ವಿವರಿಸಿದರು. ಹಾಗೆಯೇ ತಾನು ಅದನ್ನು ಕೇಳಿದ ಸಮಯದಿಂದ ಫೋರ್ಕ್ನ ಬಗ್ಗೆ ಆಲೋಚಿಸುವುದನ್ನು ನಿಲ್ಲಿಸಲು ಆಗುತ್ತಿಲ್ಲವೆಂದು ಹೇಳಿ, ಬಹುಶಃ ನೀವು ಸಹ ಅದರ ಯೋಚಿಸುವುದನ್ನು ನಿಲ್ಲಿಸಲು ಸಾಧ್ಯವಾಗುವುದಿಲ್ಲವೆಂದು ಸರಿಯಾಗಿಯೇ ಹೇಳಿದರು. ಹಾಗಾಗಿ ಮುಂದಿನ ಬಾರಿ ಫೋರ್ಕ್ನ ಕಡೆ ಕೈಚಾಚುವಾಗ ಉತ್ತಮವಾದದ್ದು ಇನ್ನೂ ಬರಬೇಕಾಗಿದೆ ಅನ್ನುವುದನ್ನು ಅದು ನಿಮಗೆ ಬಹಳ ಮೃದುವಾಗಿ ನೆನಪಿರಲಿ. ಯೇಸು, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. ನನ್ನನ್ನು ನಂಬುವವನು ಸತ್ತರೂ ಬದುಕುವನು ಮತ್ತು ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯೋದಿಲ್ಲ ಅನ್ನುವ ಮಾತುಗಳನ್ನು ಹೇಳಿದನು. ಇದನ್ನು ನೀವು ನಂಬುತ್ತೀರಾ? ಯೋಹಾನನ ಸುವಾರ್ತೆ 11ನೇ ಅಧ್ಯಾಯ 25-26 ವಚನಗಳು. ಆತನು ಯೇಸುವಿನ ಆಪ್ತ ಸ್ನೇಹಿತರಲ್ಲಿ ಒಬ್ಬನಾದ ಲಾಜರನನ್ನು ಗತಿಸಿದ ನಂತರ ಅವನ ಸಹೋದರಿಯಾದ ಮಾರ್ತಳೆಂಬ ಮಹಿಳೆಗೆ ಈ ಮಾತುಗಳನ್ನು ಹೇಳಿದನು. ಆಕೆ ನೋವಿನಲ್ಲಿರುವಾಗ ನಿನ್ನ ತಮ್ಮ ಮತ್ತೆ ಬದುಕುತ್ತಾನೆ ಎಂದು ಭರವಸೆಯ ಮಾತುಗಳೊಂದಿಗೆ ಸಂತೈಸಲು ಪ್ರಯತ್ನಿಸಿದನು. ಅದನ್ನು ಕೇಳಿ ಮಾರ್ತಳು, ಯೇಸು ಕಡೆಯಲ್ಲಾಗುವ ಪುನರುತ್ಥಾನದ ಕುರಿತು ಮಾತನಾಡುತ್ತಿದ್ದಾನೆ ಅಂದುಕೊಂಡು, ಮಾರ್ತಳು ಸತ್ತವರಿಗೆ ಕಡೆಯ ದಿನದಲ್ಲಿ ಪುನರುತ್ಥಾನವಾಗುವಾಗ ಅವನು ಎದ್ದು ಬರುವನೆಂದು ನಾನು ಬಲ್ಲೆನು ಅಂದಳು. ಆದರೆ ಯೇಸುವಿನ ಮನಸ್ಸಿನಲ್ಲಿ ಹೆಚ್ಚು ತಕ್ಷಣದ ವಿಷಯವಿತ್ತು. ಮಾರ್ತಳು ಸಹ ಮುಂದಿನ ಪುನರುತ್ಥಾನವು ಎಲ್ಲೋ ದೂರದಲ್ಲಿರುವ ಸಂಗತಿಯಾಗಿ ನೋಡುತ್ತಾ ಆಕೆಯ ಮುಂದಿರುವ ಜೀವ ಹಾಗೂ ಪುನರುತ್ಥಾನದ ನಿಜ ಮೂಲವನ್ನು ಗುರುತಿಸದೇ ಹೋದಳು. ಯೇಸು
ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ ಎಂದು ಹೇಳಿದ್ದಾನೆ. ಯೋಹಾನ 16:33ರಲ್ಲಿ ಯೇಸು ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಹೇಳಿದ್ದಾನೆ. 2 ಕೊರಿಂಥ 4:17ರಲ್ಲಿ ಪೌಲನು, ಹೇಗೆಂದರೆ ಕ್ಷಣ ಮಾತ್ರವಿರುವ ನಮ್ಮ ಹಗುರವಾದ ಸಂಕಟವು ಅತ್ಯಂತಾಧಿಕವಾದ ಪ್ರತಿಫಲವನ್ನು ಉಂಟುಮಾಡಿ ನಮಗೆ ನಿರಂತರವಾಗಿರುವ ಗೌರವವಾದ ಪ್ರಭಾವವನ್ನು ದೊರಕಿಸುತ್ತದೆ ಎಂದು ಹೇಳಿದ್ದಾನೆ. 1 ಪೇತ್ರ 1:3-5ರಲ್ಲಿ ಪೇತ್ರನು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯೂ ದೇವರು ಆಗಿರುವ ಆತನಿಗೆ ಸ್ತೋತ್ರವಾಗಲಿ, ಆತನು ಯೇಸು ಕ್ರಿಸ್ತನನ್ನು ಸತ್ತವರೊಳಗಿಂದ ಎಬ್ಬಿಸಿದ್ದರಲ್ಲಿ ತನ್ನ ಮಹಾ ಕರುಣಾನುಸಾರವಾಗಿ ನಮ್ಮನ್ನು ತಿರುಗಿ ಜೀವಿಸುವಂತೆ ಮಾಡಿ ಜೀವಕರವಾದ ನಿರೀಕ್ಷೆಯನ್ನು ನಮ್ಮಲ್ಲಿ ಹುಟ್ಟಿಸಿ ನಮ್ಮನ್ನು ಲಯ, ಕಳಂಕ, ಕ್ಷಯಗಳಿಲ್ಲದ ಬಾಧ್ಯತೆಯನ್ನು ಎದುರು ನೋಡುವವರನ್ನಾಗಿ ಮಾಡಿದನು. ಆ ಬಾಧ್ಯತೆಯು ನಿಮಗೋಸ್ಕರ ಪರಲೋಕದಲ್ಲಿ ಇಟ್ಟಿರುವುದು, ಅಂತ್ಯಕಾಲದಲ್ಲಿ ಪ್ರತ್ಯಕ್ಷವಾಗುವುದಕ್ಕೆ ಸಿದ್ಧವಾಗಿರುವ ರಕ್ಷಣೆಯು ನಂಬುವವರಾದ ನಿಮಗೆ ದೊರೆಯಬೇಕೆಂದು ದೇವರು ನಿಮ್ಮನ್ನು ತನ್ನ ಬಲದಿಂದ ಕಾಯುತ್ತಾನೆ. ಆ ಜೀವಂತ ನಿರೀಕ್ಷೆ ನಿಮ್ಮಲ್ಲಿದೆಯೇ? ಈ ಪಾವನ ದಿನಗಳಲ್ಲಿರುವ ನಾವು ಶುಭ ಶುಕ್ರವಾರ ಹಾಗೂ ಪುನರುತ್ಥಾನ ಹಬ್ಬಗಳನ್ನು ಕಾಣುವಾಗ ನನ್ನ ಸ್ನೇಹಿತನೇ ನೆನಪಿರಲಿ, ಇನ್ನೂ ಉತ್ತಮವಾದದ್ದು ಬರಬೇಕಾಗಿದೆ. ಮುಂದಿನ ಬಾರಿ ಫೋರ್ಕನ ಕಡೆ ಕೈ ಚಾಚುವಾಗ ಇನ್ನೂ ಉತ್ತಮವಾದದ್ದು ಬರಬೇಕಾಗಿದೆ ಅನ್ನುವಂಥದ್ದನ್ನು ನಿಮಗೆ ಸೌಮ್ಯವಾಗಿ ನೆನಪಿಸಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.